ಟೆನ್ಷನ್ ತೊಗೊಳೋದು ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಿಲ್ಲ ನನಗೆ. ಇದು ಹಂಗೆ ಒಬ್ಬರು ಹುಟ್ಟಿರ್ತಾರೆ ನಂತರ ಅವ್ರ ಥರ ಅಲ್ಲ. ಸ್ವಂತ ಮಗಳ ಬಟ್ಟೆ ಬಿಚ್ಚಿಸ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನಲ್ಲ ಅವನ ತಂದೆ ಅಂತ ಹೇಳಲ್ಲ. ನೀನು ಹೇಳಿದಲ್ಲ ಈ ಮಾತು ನನಗೂ ಅರ್ಥ ಆಗಿದೆ ಆಯ್ತಾ. ನೀವು ನಾವು ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಬಂದಿರೋರು ವಂಶ ನಮ್ಮದು. ನನಗೂ ಅರ್ಥ ಆಗಿದೆ, ಅದು ವಿಚಾರದಲ್ಲಿ ಅರ್ಥ ಆಗಿದೆ. ನಾನು ಸರ್ವಿಸ್ ಅವ್ರಿಗೆ ಹೇಳಿದೆ, ಸರ್ ಹಿಂಗಲ್ಲ ಸರ್ ಅವ್ನು ಕರೆಕ್ಟ್ ಆಗಿದ್ದಾನೆ ಅಂತ ಹೇಳಿದೆ. ನನಗೆ ಸೀರಿಯಸ್ ಇದೆ. ನಾನು ಅವತ್ತು ಹೇಳಿದೆ ಬಂದರೆ ಶರಣ ಹೇಳಿದೆ ನೋಡಿ ಟ್ವೀಟ್ ಕೊಟ್ಟು ಮಾಡಿದ್ದೀನಿ ದೇವರದ್ದು. ನೀವು ಒಂದು ಫೋನು ಎತ್ತಿಲ್ಲ ನಂದು, ನಾವೇನು ಅರ್ಥ ಮಾಡ್ಕೊಬೇಕು? ಅವಾಗ ಎತ್ತಿಲ್ಲ ನಿಜ ಅವರೇ ಹೇಳ್ತಾ ಇದ್ದಾರೆ ರಾಘವೇಂದ್ರನೇ ಅಷ್ಟು ಕೊಟ್ಟಿದ್ದೀನಿ ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತಾನೆ. ಊಟ ಬಳಿ ಬೇಕು ನೀವು ವಾಟ್ಸಪ್ ಕಳಿಸ್ತಾ ರೆಕಾರ್ಡಿಂಗು ಕಳಿಸಿ ವಾಟ್ಸಪ್ ಕಳಿಸಿ ನಿಮಗೆ ಹೇಳ್ಬಿಟ್ಟು ಊಟ ಹೊಡ್ತೀನಿ ಅವ್ರಿಗೆ. ಅವರೇ ಹೇಳ್ತಾ ಇದ್ದಾನೆ ಅಷ್ಟು ಕೊಟ್ಟಿದ್ದೀನಿ ಏನು ಬೇಕಾದ್ರೂ ಮಾಡ್ತೀನಿ. ಈಗ ಇಸ್ಕೊಂಡ್ರೆ ಅಲ್ಲಿ ನಾನು ಅರುಣ್ ಇರ್ಬೇಕು ಅಲ್ವಾ. ಊಟ ಹೊಡ್ತೀನಿ ಹೇಳ್ತೀನಿ ಕೇಳು. ಅವ್ನು ಎಲ್ಲ ಬೈಟಿ ಸುರೇಶ್ ಪ್ರೆಷರ್ ಹಾಕ್ಸ್ಬಿಟ್ಟು ಇವು ಯಾಕೆ ಪ್ರೆಷರೇನು ಅವರು ನಾವು ಕೇಳಿದ್ರಿ ಅವ್ರ ಕಡೆಯವ್ರು ಹಾಕ್ಸಿರ್ತಾರೆ ಅಷ್ಟೇ. ಇವಾಗ ರಾಜಕೀಯ ಅವ್ರಿಗೆ ಮ್ಯಾಟ್ರ್ ಗೊತ್ತಿಲ್ವಲ್ಲ. ಅಲ್ಲೊಬ್ರು ಕಣ್ಣೀರು ಹಾಕ್ಸ್ಬಿಟ್ರೆ ಮ್ಯಾಟ್ರ್ ಗೊತ್ತಿರ್ಬೇಕಲ್ಲ. ಸುರೇಶ್ ಅಣ್ಣ ಅಂತಾರಲ್ಲ, ಸುರೇಶ್ ಅಣ್ಣನ ಬಗ್ಗೆ ಏನು ಹೇಳೋರಂತ ಸುರೇಶ್ ಅಣ್ಣನಿಗೂ ಹೇಳ್ಬೇಕಲ್ಲ ನಾನು. ಅದು ಪಬ್ಲಿಕ್ ಆಗ್ಬೇಕು ತಾನೇ ಇವಾಗ. ಸುರೇಶ್ ಅಣ್ಣ ನಮಗೆ ಗೊತ್ತಿಲ್ಲ ಓಪನ್ ಆಗಿ ಹೇಳ್ಬೇಕಂದ್ರೆ. ಬಸವರಾಜ್ ಅವರು ನಮ್ಗೆ ಗೊತ್ತಿಲ್ಲ, ನಾವು ಇದೀವಿ ಬೇರೆ ಪ್ರೊಫೆಷನಲ್ಸ್. ಇವಾಗ ಅವ್ರ ಹೆಸರು ನಂಗೆ ಎಷ್ಟೊಂದು ಸಲ ಕೇಳ್ಬಿಟ್ಟಿದ್ದೀನಿ. ಅವ್ರು ಫೇಕ್ ಎಫ್ ಐ ಆರ್ ಮಾಡೋಕ್ಕೆ ಹೇಳಿದ್ರು ಹಂಗೆ ಹಿಂಗೆ ಅಂತಲ್ಲ. ಅವ್ರ ಹತ್ರ ಹೋಗಿ ಇವ್ರೇನು ಹೇಳಿರ್ತಾರೆ ಅಂತ ಅವ್ರೇನೋ ನಂಬಿರ್ತಾರೆ. ಅವ್ರ ಬಗ್ಗೆ ಅವ್ರ ಮಗನ ಬಗ್ಗೆ ನನ್ನ ಹತ್ರ ಏನು ಹೇಳೋರೆ ಅಂತ ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಆಚೆ ಬರ್ಬೇಕು ತಾನೆ ಅವೆಲ್ಲ.